ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಈದ್ಗಾ ಮೈದಾನಕ್ಕೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಈದ್ಗಾ ಮೈದಾನದ ಸುತ್ತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈದ್ಗಾ ಮೈದಾನದ ಮಾಲೀಕತ್ವ ವಿವಾದದ ಬೆನ್ನಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ಗಾ ಮೈದಾನಕ್ಕೆ ಪ್ರವೇಶವನ್ನು ಸಹ ನಿರ್ಬಂಧಿಸಲಾಗಿದೆ. ಈಗ ಇಲ್ಲಿ ವಾಹನಗಳನ್ನು ನಿಲುಗಡೆ ಮಾಡುವಂತಿಲ್ಲ. ಈಗ ಈದ್ಗಾ ಮೈದಾನ ಸುತ್ತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಮೈದಾನ ಸುತ್ತ ಒಟ್ಟು 14 ಕ್ಯಾಮೆರಾಗಳಿವೆ. ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಪಾರ್ಕಿಂಗ್ ನಿಷೇಧ ಹೇರಿರೋದ್ರಿಂದ SBI ಬ್ಯಾಂಕಿಗೆ ಬರುವ ಸಾರ್ವಜನಿಕರು ಮತ್ತು ಅಲ್ಲಿ ಸುತ್ತಮುತ್ತ ವ್ಯವಹಾರಕ್ಕಾಗಿ ಬರುವ ಜನರು ನಿತ್ಯ ಪರದಾಡುವಂತೆ ಆಗಿದೆ. ಈದ್ಗಾ ಮೈದಾನದ ಸುತ್ತ ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಲ್ಲಿ ಏನು ಮುಸ್ಲಿಂ ಸಮುದಾಯ ಸಾಮೂಹಿಕ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಮರುದಿನ ಅಲ್ಲಿ ಏನು ವಿವಾದ ಶುರುವಾಯಿತು, ಅವತ್ತಿನಿಂದ ಅಲ್ಲಿಗೆ ವಾಹನಗಳ ಪ್ರವೇಶವನ್ನು ಮಾಡ್ತಾ ಇಲ್ಲ, ವಾಹನ ನಿಲುಗಡೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಈಗ ಈದ್ಗಾ ಮೈದಾನ ಶಿವಮೊಗ್ಗದ ಹೃದಯ ಭಾಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಎದುರಿನಲ್ಲೇ ಇರತಕ್ಕಂಥ ಮೈದಾನ ಇದು. ಯಾವಾಗಲೂ ಗಿಜಿ ಗುಡ್ತಿದ್ದ ಪ್ರದೇಶ, ಯಾವಾಗಲೂ ಇಲ್ಲಿ ವಾಹನಗಳ ಪಾರ್ಕಿಂಗ್ ಇರ್ತಾ ಇತ್ತು. ಆದರೆ ಈ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಮುಸ್ಲಿಂ ಸಮುದಾಯ ಪ್ರತಿಪಾದನೆ ಮಾಡ್ತಾ ಇದೆ. ಆದರೆ ಈ ಜಾಗ ಮಹಾನಗರ ಪಾಲಿಕೆ ಸ್ವತ್ತು, ಸಾರ್ವಜನಿಕರ ಬಳಕೆಗೆ ಅಂತ ಹೇಳಿ ಇನ್ನು ಕೆಲವು ಹಿಂದೂ ಸಮುದಾಯದ ಸಂಘಟನೆಗಳು ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ, ನಂತರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಅಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಮತ್ತು ಭಾಳ ಮುಖ್ಯವಾಗಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಲಾಗಿದೆ. ದಿನದ 24 ಗಂಟೆಯೂ ಸಹ ಇಲ್ಲಿ ಪೊಲೀಸ್ ಕಾವಲು ಇರುತ್ತೆ. ಇದರ ಜೊತೆಗೆ ಈಗ ಈದ್ಗಾ ಮೈದಾನಕ್ಕೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನೀವು ನೋಡ್ತಾ ಇದ್ದೀರಿ, ಅಲ್ಲಿರ್ತಕ್ಕಂಥ ಕಂಬಗಳಿಗೆ, ಮರಗಳಿಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಈ ಸಿಸಿ ಕ್ಯಾಮೆರಾದ ಮೂಲಕ ಇಡೀ ಮೈದಾನದಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೋ ಅವೆಲ್ಲವೂ ಸಹ ದಾಖಲಾಗ್ತಾ ಹೋಗುತ್ತೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಈ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾಗಿ ಇಡೀ ಆ ಈದ್ಗಾ ಮೈದಾನದ ಜಾಗ ಏನಿದೆ ಅದು ಸಂಪೂರ್ಣ ಹದ್ದಿನ ಕಣ್ಣಿನಲ್ಲಿದೆ. ಅಲ್ಲಿ ನಡೀತಕ್ಕಂಥ ಪ್ರತಿ ಚಟುವಟಿಕೆಗಳು ದಾಖಲಾಗ್ತಾ ಹೋಗುತ್ತೆ. ಆದರೆ ಸಾರ್ವಜನಿಕರಿಗೆ ಸಮಸ್ಯೆ ಅಂದರೆ ಈದ್ಗಾ ಮೈದಾನಕ್ಕೆ ಮುಖ ಮಾಡಿ ಹಲವು ಸಂಸ್ಥೆಗಳಿದೆ, ಬ್ಯಾಂಕ್ ಇದೆ, ಬೇರೆ ಬೇರೆ ವ್ಯವಹಾರದ ಸಂಸ್ಥೆಗಳಿದೆ, ಹೋಟೆಲ್ಗಳಿದ್ದಾವೆ, ಇನ್ನೂ ಭಾಳಷ್ಟು ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ. ಅಲ್ಲಿಗೆ ಬರ್ತಕ್ಕಂಥ ಜನರಿಗೆ ನೇರವಾಗಿ ಹೋಗಲಿಕ್ಕೆ ಆಕ್ಸೆಸ್ ಇಲ್ಲ. ಅವರು ವಾಹನವನ್ನು ಸರಮಿ ರಸ್ತೆ ಏನಿದೆ ಆ ಜಾಗದಲ್ಲಿ ನಿಲ್ಲಿಸಬೇಕು, ಅಥವಾ ಅಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥ ರಸ್ತೆ ನಿಲ್ಲಿಸಬೇಕು. ಹಾಗಾಗಿ ಅಲ್ಲಿ ವಾಹನಗಳ ನಿಲುಗಡೆಯಿಂದಾಗಿ ಅಲ್ಲಿ ಓಡಾಡುವುದು ಸಹ ಕಷ್ಟ ಆಗಿದೆ. ಒಂದು ಕಾರ್ ಬಂತು ಎದುರಿಗೆ ಅಂತಂದರೆ ಎದುರ ಬದ್ರೆ 2 ವಾಹನಗಳು, 4 ಚಕ್ರದ ವಾಹನಗಳು ಬಂದು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ರೋಡ್ ಬ್ಲಾಕ್ ಆಗ್ತಾ ಇದೆ. ಇನ್ನು ಸೌಳಂಗ ರಸ್ತೆಯಲ್ಲಿ ಅಲ್ಲಿ ಸಾಮಾನ್ಯವಾಗಿ ನಿಲುಗಡೆ ಇದ್ದಿಲ್ಲ. ಅಲ್ಲಿ ಈದ್ಗಾ ಮೈದಾನದ ಎದುರಿನ ಜಾಗ ಏನಿದೆ ಸೌಳಂಗ ರಸ್ತೆ ಅಥವಾ ಸರಮಿ ರಸ್ತೆ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ, ಆದರೆ ಈಗ ಅಲ್ಲಿಯೂ ಸಹ ವಾಹನಗಳನ್ನು ನಿಲುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯೂ ಸಹ ಜಾಗ ಕಿಷ್ಕಿಂದೆ ಆದಂತಾಗಿದೆ. ಹಾಗಾಗಿ ವಾಹನ ನಿಲುಗಡೆಯ ದೊಡ್ಡ ಸಮಸ್ಯೆ ಈಗ ಎದುರಾಗಿದೆ. ಇಲ್ಲಿ ಬರ್ತಕ್ಕಂಥ ಜನರು ಸುತ್ತಮುತ್ತ ಇರತಕ್ಕಂಥ ಜಾಗಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣ, ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದ ಜಾಗ, RTO ರಸ್ತೆ ಇತ್ಯಾದಿ ಜಾಗಗಳಲ್ಲಿ ವಾಹನ ನಿಲುಗಡೆ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ಈದ್ಗಾ ಮೈದಾನದ ಪಕ್ಕದ ರಸ್ತೆ ಇದು.
ಎರಡು ಕಡೆ ವಾಹನ ನಿಲುಗಡೆ ಮಾಡಬೇಕಾಗಿದೆ ಅನಿವಾರ್ಯವಾಗಿ. ಹಾಗಾಗಿ ಇದೊಂದು ಸಮಸ್ಯೆ ಎದುರಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಆದಷ್ಟು ಬೇಗ ಇದಕ್ಕೆ ಬಂದು ಪರಿಹಾರ ಕಂಡುಕೊಂಡು ಮಾಲೀಕತ್ವ ಯಾರದು ಅಂತ ಹೇಳಿ ನಿಗದಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಒಂದು ಸೊಲ್ಯೂಷನ್, ಒಂದು ಪರಿಹಾರವನ್ನು ಕೊಡಲಿ ಅಂಥೇಳಿ ಜನ ಬಯಸ್ತಾ ಇದ್ದಾರೆ. ಈ ವಿವಾದ ಎಷ್ಟು ದಿನ ಈ ರೀತಿ ಈ ಈದ್ಗಾ ಮೈದಾನಕ್ಕೆ ಬ್ಯಾರಿಕೇಡ್ ಹಾಕಿರುತ್ತೋ, ಬೇಲಿ ಹಾಕಿರುತ್ತೋ ಅಷ್ಟು ದಿನದವರೆಗೂ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಬ್ಯಾರಿಕೇಡ್ಗಳನ್ನ ರಿಮೂವ್ ಮಾಡಿ ಅದರ ಮಾಲೀಕತ್ವವನ್ನು ನಿಗದಿ ಮಾಡಿ ಹೇಳಿ ಯಾರ್ದು ಏನು ಅಂಥೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರ. ಶಿವಮೊಗ್ಗದ ಜನಜೀವನ ಎಂದಿನಂತೆಯೇ ಸಾಗಲಿ, ಎಂದಿನಂತೆಯೇ ಮುಂದುವರಿಯಲಿ. ಈ ವಿವಾದ ಏನಿದೆ ಇದು ಮುಂದುವರಿಯೋದು ಬೇಡ ಅನ್ನೋದು ಭಾಳಷ್ಟು ಜನರ ಆಶೆಯಾಗಿದೆ.